ಹಾಯ್ ನಮಸ್ಕಾರ, ಅಭಿರುಚಿ ವಿತ್ ಚಾನಲ್ಗೆ ಸ್ವಾಗತ. ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಸೂಪರ್ ಆಗಿರೋ ಸ್ವೀಟ್ ಪೊಟೊಟೊ ಪಡ್ಡು ಮಾಡ್ತಾ ಇದ್ದೀನಿ. ಸಿಹಿಗೆಣಸಿನ ಪಡ್ಡು ಮಾಡೋಕೆ 2 ಸಿಹಿಗೆಣಸು ಹಾಗೆ 1 ಆಲೂಗಡ್ಡೆ, ಅರ್ಧ ಕೆಜಿ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಮೊದಲಿಗೆ ಸಿಹಿಗೆಣಸು ಮತ್ತೆ 1 ಆಲೂಗಡ್ಡೆನ ಸ್ಟೀಮ್ ನಲ್ಲಿ ಬೇಯಿಸಿಟ್ಕೊಳ್ಳಿ. ಈಗ ಇಲ್ಲಿ ಅರ್ಧ ಕೆಜಿ ಅಕ್ಕಿಯನ್ನ 1.5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇದನ್ನ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಮೊಸರು ಸೇರಿಸಿ ಹಾಗೆ ಬೇಯಿಸಿಟ್ಕೊಂಡಿರೋ 1 ಆಲೂಗಡ್ಡೆನ ಸೇರಿಸ್ಕೊಂಡು ರುಬ್ಬೇಕು. ತುಂಬಾ ನೈಸ್ ಆಗಿ ರುಬ್ಬೋದೇನು ಬೇಡ, ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ರುಬ್ಬಿರೋ ಅಕ್ಕಿಯನ್ನ ಒಂದೇ ಡೈರೆಕ್ಷನ್ ಅಲ್ಲಿ 5 ನಿಮಿಷ ಕೈಯಿಂದ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇದು ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ಪಡ್ಡು ಸಾಫ್ಟ್ ಆಗಿ ಬರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಹಸಿಮೆಣಸು, ಸ್ವಲ್ಪ ಶುಂಠಿ, 3 ಎಸಳು ಬೆಳ್ಳುಳ್ಳಿ ಹಾಗೆ ಒಣಮೆಣಸು ಕಟ್ ಮಾಡಿ ಹಾಕೊಳ್ಳಿ. ಇದಕ್ಕೆ 1/4 ಕಪ್ನಷ್ಟು ನೆಲಗಡಲೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ಇದು ರೆಡಿ ಆಯ್ತು. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಸೋಂಪು, ಅರಿಶಿನ, ಇಂಗು ಹಾಕಿ ನಂತರ ನೆಲಗಡಲೆ ಮಿಕ್ಸ್ ಅನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಸ್ಟವ್ ಲೋ ಫ್ಲೇಮ್ ನಲ್ಲೇ ಇರಲಿ. ಒಂದೆರಡು ನಿಮಿಷದ ಮೇಲೆ ಬೇಯಿಸಿರೋ ಸಿಹಿಗೆಣಸನ್ನ ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ. ಈಗ ಸ್ಟವ್ ಆಫ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಆಮೇಲೆ ಚೆನ್ನಾಗಿ ಕಲಸಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಬೇಕು. ಈಗ ಪಡ್ಡು ಕಾವಲಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ರುಬ್ಬಿರೋ ಹಿಟ್ಟನ್ನ ಸ್ವಲ್ಪ ಹಾಕಿ ಸಿಹಿಗೆಣಸಿನ ಉಂಡೆಗಳನ್ನ ಇಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕಿ ಮುಚ್ಚಿಟ್ಟು 3 ನಿಮಿಷಗಳ ಕಾಲ ಬೇಯಿಸಿ. ಸ್ವಲ್ಪ ಬೆಂದ ಮೇಲೆ ಮತ್ತೆ ತಿರುಗಿಸಿ ಬೇಯಿಸಿ. ಪಡ್ಡು ರೆಡಿ ಆಯ್ತು. ರೆಡಿಯಾಗಿರೋ ಪಡ್ಡುದು ರುಚಿ ಹೆಚ್ಚಿಸೋಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ತೀನಿ. ಅದಕ್ಕೆ ಕೊನೆವರೆಗೂ ವಿಡಿಯೋನ ನೋಡಿ. ಸ್ಪೆಷಲ್ ಅಡುಗೆ ಮನೆ ಟಿಪ್ಸ್ ನ ಕೊಡ್ತೀನಿ. ಕೆಲವು ಸಲ ದೋಸೆ ಮಾಡ್ಬೇಕಾದ್ರೆ ದೋಸೆ ಏಳೋದೇ ಇಲ್ಲ. ಆಗ ಏನ್ ಮಾಡ್ಬೇಕು ಗೊತ್ತಾ? ದೋಸೆ ಕಾವಲಿಕೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದಕ್ಕೆ ಅರ್ಧ ಈರುಳ್ಳಿಯನ್ನ ಕಟ್ ಮಾಡಿ ಆ ಈರುಳ್ಳಿಯಿಂದ ಅದನ್ನ ಚೆನ್ನಾಗಿ ಎಣ್ಣೆಯನ್ನ ಸವರಿ. ಈರುಳ್ಳಿಯಿಂದ ಎಣ್ಣೆಯನ್ನ ಸವರಿದಾಗ ನೆಕ್ಸ್ಟ್ ದೋಸೆ ಹಾಕ್ತಿರಲ್ಲ, ಚೆನ್ನಾಗಿ ನೀಟಾಗಿ ದೋಸೆ ಏಳುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಟಿಪ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ರೀತಿ ಟಿಪ್ಸ್ ಬೇಕು ಅಂತಿದ್ರೆ ಕಮೆಂಟ್ ನಲ್ಲಿ ಟಿಪ್ಸ್ ಅಂತ ಕಮೆಂಟ್ ಮಾಡಿ. ನಿಮ್ಗೂ ಪಡ್ಡು ಇಷ್ಟನಾ? ನನ್ಗಂತೂ ತುಂಬಾನೇ ಇಷ್ಟ. ಹಾಗಾಗಿ ತುಂಬಾನೇ ವೆರೈಟಿಯಾಗಿ ಪಡ್ಡು ಹೇಗ್ ಮಾಡೋದು ಅಂತ ಟ್ರೈ ಮಾಡ್ತಾನೆ ಇರ್ತೀನಿ. ತುಂಬಾ ರುಚಿಯಾಗಿದೆ ಹಾಗೆ ಚೆನ್ನಾಗಿದೆ ಅನ್ಸಿರೋ ವಿಡಿಯೋಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಇದಕ್ಕೆ ಪೆರಿ ಪೆರಿ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಪೆರಿ ಪೆರಿ ಹಾಕಿ ಮಿಕ್ಸ್ ಮಾಡಿದಾಗ ತುಂಬಾನೇ ಟೇಸ್ಟ್ ಬರುತ್ತೆ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಮಕ್ಕಳು ಖಾಲಿ ಮಾಡ್ಕೊಂಡು ಬರ್ತಾರೆ. ಈ ರೆಸಿಪಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಹಾಕಬಹುದಾದಂತಹ ರೆಸಿಪಿ. ಎಷ್ಟು ಹೊತ್ತಾದ್ರೂ ಇದೇ ರೀತಿಯಾಗಿ ಸಾಫ್ಟ್ ಆಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಪಡ್ಡು ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.